Welcome back to my channel. If you're new here, my name is Swati. I make a video on beauty and fashion. ನೀವು ಇನ್ನೂ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ so that you'll not miss out any of my videos. ಇವತ್ತು ನಾನು ಮೀಶೋ ಜ್ಯುವೆಲರಿ ಹಾಲ್ ಮಾಡ್ತಾ ಇದ್ದೀನಿ. 1 week before ನಾನು ಸ್ವಲ್ಪ ಪ್ರಾಡಕ್ಟ್ಸ್ ನ ಮೀಶೋ ಇಂದ ಆರ್ಡರ್ ಮಾಡ್ಕೊಂಡಿದ್ದೆ. ಇವತ್ತು ಡೆಲಿವರಿ ಬಂದಿದೆ. So let's review it together. ಫಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಈ ಇವಿಲ್ ಐ ಲಿಪ್ಸ್ ಮತ್ತೆ ಹ್ಯಾಂಡ್ಸ್ ಕನೆಕ್ಟ್ ಆಗಿರುವಂತ ಒಂದು ಇಯರಿಂಗ್. ನಾನು ತಗೊಳೋ ಟೈಮಲ್ಲಿ ಇಟ್ ವಾಸ್ 150 rupees. ಮತ್ತೆ ಈಗ ನಾನು ತೆಗೆದು ನೋಡೋ ಟೈಮಲ್ಲಿ ಅದು 150 rupees ಆಗಿದೆ. ಒಂದೇ ಒಂದು ನೆಗೆಟಿವ್ ಇದ್ರ ಬಗ್ಗೆ ಹೇಳ್ಬೇಕಂತ ಏನಂದ್ರೆ, ನನಗೆ ಅನ್ಸ್ತಾ ಇರೋದು ಏನು ಅಂದ್ರೆ, ಇದ್ರ ಒಂದೇ ಒಂದು ಬಬಲ್ ಟೆಕ್ಸ್ಚರ್ ಇದೆ, ಅದು ನಂಗೆ ಅಷ್ಟಿಷ್ಟ ಆಗ್ತಾ ಇಲ್ಲ. ಬಟ್ ಇದನ್ನ ನಾವು ಹಾಕೊಂಡು ದೂರದಿಂದ ನೋಡಿದ್ರೆ ಆ ಬಬಲ್ ಟೆಕ್ಸ್ಚರ್ ಏನು ಅಷ್ಟು ಕಾಣಿಸಲ್ಲ. ಇದನ್ನ ನಾನು ರೇಟ್ ಮಾಡ್ಬೇಕು ಅಂದ್ರೆ ಐ ಗಿವ್ 8 out of 10. ನನ್ನ ಸೆಕೆಂಡ್ ಪ್ರಾಡಕ್ಟ್ ಬಂದ್ಬಿಟ್ಟು ಈ ಬಿಗ್ ಹೂಪ್ಸ್. ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಸ್ಕ್ರಾಲ್ ಮಾಡೋ ಟೈಮಲ್ಲಿ ನಂಗೆ ಇಯರಿಂಗ್ಸ್ ಸೆಲೆಬ್ರಿಟಿ ಹಾಕೊಂಡಿರೋದ ನೋಡಿದೆ. ನೆಕ್ಸ್ಟ್ ಡೇ ಸೇಮ್ ಡೇ ಡೋಂಟ್ ರಿಮೆಂಬರ್, ಮೀಶೋ ಸ್ಕ್ರಾಲ್ ಮಾಡೋ ಟೈಮಲ್ಲಿ ನಂಗೆ ಸೇಮ್ ಇಯರಿಂಗ್ಸ್ 200 rupees ಸಿಕ್ತು. ಮತ್ತೆ ನೋಡಕ್ ನಿಮ್ಗೆ ತುಂಬಾ ಹೆವಿ ಅಂತ ಫೀಲ್ ಆಗ್ಬಹುದು, ಬಟ್ ಇಟ್ ಇಸ್ ತುಂಬಾ ಲೈಟ್ ವೇಟ್ ಆಗಿದೆ. ಇನ್ನೊಂದೇನು ಅಂದ್ರೆ ಕಲರ್ ಫೇಡಿಂಗ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ, ಮೆಟಲ್ ಆಗಿದ್ರೆ ಬೇಗ ಕಲರ್ ಫೇಡ್ ಆಗ್ತಾ ಇತ್ತು, ಬಟ್ ಇದು ಪ್ಲಾಸ್ಟಿಕ್ ಆಗಿರೋದ್ರಿಂದ ಅಷ್ಟು ಬೇಗ ಕಲರ್ ಫೇಡ್ ಆಗುತ್ತೆ ಅಂತ ನನ್ಗೆ ಅನ್ಸಲ್ಲ. ನಂತರ ನಿಮ್ಗೆ ಏನಾದ್ರು ದೊಡ್ಡ ಇಯರಿಂಗ್ಸ್ ಹಾಕೊಳ್ಳೋದು ತುಂಬಾ ಇಷ್ಟ ಇರೋರಿಗೆ ಇದನ್ನ ಹಾಕೋಬಹುದು. ಲಿಟ್ರಲಿ ಇದು ನಂದು ಪಾಮ್ ಸೈಜ್ ಅಷ್ಟು ದೊಡ್ಡದು ಇಯರಿಂಗ್. ಇದನ್ನ ರೇಟ್ ಮಾಡ್ಬೇಕು ಅಂದ್ರೆ ನಾನು 10 out of 10 ಕೊಡ್ತೀನಿ, ಬಿಕಾಸ್ ಐ ರಿಯಲಿ ಲವ್ಡ್ ಇಟ್. ದಿಸ್ ಇಸ್ ಮೈ ಥರ್ಡ್ ಪ್ರಾಡಕ್ಟ್. ಮೀಶೋ ಸ್ಕ್ರಾಲ್ ಮಾಡೋ ಟೈಮಲ್ಲಿ ನನಗೆ ಸಿಕ್ಕಿದ್ದು. ಆ ಮಾಡೆಲ್ ಹಾಕೊಂಡಿರೋದು ನೋಡಿದ ತಕ್ಷಣ ನನಗೆ ನಂಗೆ ಅದು ಬೇಕೇ ಬೇಕು ಅನಿಸ್ತು. 200 rupees ಇಟ್ ವಾಸ್. ಮತ್ತೆ ಅದು ನಾನು ಫೋಟೋ ನೋಡ್ಬೇಕಾದ್ರೆ ಏನಂತ ಫೀಲ್ ಆಯ್ತು ಅಂದ್ರೆ, ಇಟ್ ವಾಸ್ ಅ ಪೇಪರ್ ಕೈಂಡ್ ಆಫ್ ಥಿಂಗ್. ಬಟ್ ಅದ್ರ ಬಂದಾದ್ಮೇಲೆ ನಂಗೆ ಗೊತ್ತಾಯ್ತು ಇದು ಕಂಪ್ಲೀಟ್ಲಿ ಮೆಟಲ್. ಅದು ನಂಗೆ ತುಂಬಾ ಇಷ್ಟ ಆಯ್ತು. ಬಟ್ ಒಂದ್ ನಂಗೆ ಏನ್ ಮೀಶೋ ಅಲ್ಲಿ ಇಷ್ಟ ಆಗಲ್ಲ ಅಂದ್ರೆ, ಈ ಮೆಟಲ್ ಪ್ರಾಡಕ್ಟ್ಸ್ ಅಲ್ವಾ ಬೇಗ ಕಲರ್ ಹೋಗ್ಬಿಡುತ್ತೆ. ಒಂದು 5 use ಅಲ್ಲಿ ಆಲ್ರೆಡಿ ಕಲರ್ ಹೊಟ್ಟೋಗುತ್ತೆ. ದಟ್ ಐ ರಿಯಲಿ ಡಸಂಟ್ ಲೈಕ್ ಇಟ್. ಬಟ್ ಮೀಶೋಲಿ ಜ್ಯುವೆಲರಿ ಕಲೆಕ್ಷನ್ ಇಸ್ ಆಸಮ್. ದಿಸ್ ಇಸ್ ಮೈ 4th ಇಯರಿಂಗ್. ಇದು ನಾನು ಮೀಶೋ ಇಂದಾನೆ ತಗೊಂಡೆ. ಇಟ್ ವಾಸ್ ಅರೌಂಡ್ 200 rupees ಫಾರ್ ಮೀ, ಬಟ್ ಅದು ಔಟ್ ಆಫ್ ಸ್ಟಾಕ್ ಆಗೋಗಿದೆ. ಬಟ್ ನಾನು ಈ ಇಯರಿಂಗ್ ಹಾಕೊಂಡಾಗ ಎಲ್ಲರೂ ಕೇಳ್ತಾರೆ, ಇದು ಹೇಗೆ 3 ಇಯರಿಂಗ್ಸ್ ನೀನು ಒಂದೇ ಸತಿ ಹಾಕೊಂಡಿದ್ದೆ ಹೇಗೆ ಅಂತೆಲ್ಲ ಕೇಳ್ತಾರೆ. ಅಟ್ ಲೀಸ್ಟ್ ಫೀಮೇಲ್ ಫ್ರೆಂಡ್ಸ್ ನಾನು ಎಕ್ಸ್ಪ್ಲೈನ್ ಮಾಡ್ಬೋದು. ಅಂಡ್ ಮೇಲ್ ಫ್ರೆಂಡ್ಸ್ ಬೀಯಿಂಗ್ ಸೋ ಕ್ಯೂರಿಯಸ್, ದೆಲ್ ಕಮ್ ಅಂಡ್ ಆಸ್ಕ್, ಒಂದ್ಸಲ ಓಪನ್ ಮಾಡಿ ತೋರಿಸು, ನಾನು ನೋಡ್ಬೇಕು ಇದ್ದೆ ದಟ್ ಕ್ಯೂರಿಯಸ್ ಅಂತ ಎಲ್ಲ ಆಸ್ಕ್. ಅದಕ್ಕೆ ನಂಗೆ ಜಾಸ್ತಿ ಇಷ್ಟ ಇಯರಿಂಗ್. ದಿಸ್ ಇಸ್ ಮೈ ಲಾಸ್ಟ್ ಪ್ರಾಡಕ್ಟ್ ಅಂಡ್ ಇಟ್ ಇಸ್ ಅ ಕಾಂಬೋ. ಇಟ್ಸ್ ಅ ಪೇರ್ ಆಫ್ 9 ಇಯರಿಂಗ್ಸ್. ಲೆಟ್ಸ್ ವೇರ್ ಇಟ್ ಒನ್ ಬೈ ಒನ್. ದಿಸ್ ಇಸ್ ಇಟ್. ಈ ಕಾಂಬೋನ ನಾನು ಅದೇ ಹೇಳ್ದಾಗೆ ಸೆಕೆಂಡ್ ಟೈಮ್ ನಾನು ತಗೊಂಡಿದ್ದೀನಿ. ರಿಯಲಿ ಗುಡ್. ಯು ಗೈಸ್ ಕ್ಯಾನ್ ಟ್ರೈ ಇಟ್ ಔಟ್. ಎಲ್ಲಾ ಪ್ರಾಡಕ್ಟ್ ನಂಬರ್ಸ್ ಡೀಟೇಲ್ಸ್ ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಪ್ಲೀಸ್ ಡೂ ಚೆಕ್ ಔಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ನಿಮ್ಗೆ ಯಾವ್ದಾದ್ರು ಇಯರಿಂಗ್ ಇಷ್ಟ ಆಗಿ ಅದನ್ನ ನಾನ್ ರಿವ್ಯೂ ಮಾಡ್ಬೇಕು ಅಂತ ನೀವು ಅನ್ಕೊಂಡ್ರೆ, ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರಾಡಕ್ಟ್ ಲಿಂಕ್ ಅಥವಾ ಪ್ರಾಡಕ್ಟ್ ನಂಬರ್ ಏನಾದ್ರು ನೀವು ಕೊಡೋದಾದ್ರೆ ನಾನು ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೋಸ್ಕರ ರಿವ್ಯೂ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಲೈಕ್ ಆಗಿದ್ರೆ ಪ್ಲೀಸ್ ಡೂ ಲೈಕ್ ಅಂಡ್ ಶೇರ್ ಇಟ್ ವಿತ್ ಯೋರ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ. ಈ ತರ ನಾನು ಲೈಕ್ ಮಾಡೋದ್ರಿಂದ ನನಗೆ ಗೊತ್ತಾಗುತ್ತೆ ವಾಟ್ ಕೈಂಡ್ ಆಫ್ ಕಂಟೆಂಟ್ ಯು ಗೈಸ್ ಆರ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಮೀ ಅಂತ. ಅಂಟಿಲ್ ನೆಕ್ಸ್ಟ್ ಟೈಮ್, ಬೈ ಬಾಯ್.